ಇನ್ನು ಉಪಚುನಾವಣೆಗೆ ಬಳಸುವ ಮತಯಂತ್ರಕ್ಕೆ ಮತ ಖಾತರಿ ವ್ಯವಸ್ಥೆ ಮಾಡಲಾಗುವುದು ಅಂತ ಮೈಸೂರು ಜಿಲ್ಲಾಧಿಕಾರಿ ಡಿ ರಂದೀಪ್ ಮಾಹಿತಿ ನೀಡಿದ್ದಾರೆ. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಇವಿಎಂನಲ್ಲಿ ಲೋಪವಿತ್ತು ಅನ್ನುವಂತಹ ಆರೋಪ ಬಂದ ಹಿನ್ನೆಲೆಯಲ್ಲಿ ವೋಟರ್ ವೆರಿಫೈಡ್ ಪ್ಯಾಟ್ ಯಂತ್ರಗಳನ್ನು ಬಳಸಲಾಗುವುದು ಅಂತ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಜೊತೆಗೆ ಜಿಲ್ಲಾಧಿಕಾರಿ ರಂದೀಪ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಈ ಬಾರಿ ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಚುನಾವಣೆಗೆ ಚುನಾವಣಾ ಆಯೋಗ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಕೇಂದ್ರದಿಂದ ವೀಕ್ಷಕರನ್ನು ಸಹ ನೇಮಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿಯಾದಂಥ ಡಿ ರಂದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಈ ಬಾರಿ ಉಪಚುನಾವಣೆಯಲ್ಲಿ ಮತದಾರರಿಗೆ ತಾವು ಮತ ಮಾಡಿದಂಥದ್ದು ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಹೊಸ ವ್ಯವಸ್ಥೆಯನ್ನು ಜಾರಿಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ತರ್ತಾರೆ. ಏನಿದು ವ್ಯವಸ್ಥೆ? ಈ ವ್ಯವಸ್ಥೆಯನ್ನು ವಿ ವಿ ಪ್ಯಾಟ್ ಅಂತ ಕರಿತೀವಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇಲ್ ಅಂತ. ಈ ಹಿಂದೆ ನಾವು ಇ ವಿ ಎಮ್ಸಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ನಮ್ಮ ಮತವನ್ನು ಚಲಾಯಿಸಿದ್ರೆ ಅಥವಾ ಅಭ್ಯರ್ಥಿಗೆ ನಾವು ಮತ ಚಲಾಯಿಸಿದ್ರೆ ಅದು ಅವ್ರಿಗೆ ಬಿತ್ತಾ, ಆ ಮತ ಬೇರೆ ಯಾರಿಗೂ ಹೋಯ್ತಾ ಇಲ್ಲ ಅವ್ರಿಗೆ ಬಿತ್ತಾ ಅಂತ ವೋಟರ್ ಖಾತ್ರಿಪಡಿಸಲಿಕ್ಕೆ ಯಾವುದೇ ಥರದ ವ್ಯವಸ್ಥೆ ಇರಲಿಲ್ಲ. ಆದರೆ ವಿ ವಿ ಪ್ಯಾಟಲ್ಲಿ ಎಲೆಕ್ಷನ್ ಕಮಿಷನ್ ಅವರು ವಿಶೇಷವಾಗಿ ಈ BEL ಕಂಪನಿ ಮೆಷಿನ್ಸ್ ಏನಿದೆ, ಒಂದು ಪ್ರಿಂಟರನ್ನು ಕೂಡ ಈ ಒಂದು ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಜೊತೆ ಅಟ್ಯಾಚ್ ಮಾಡ್ತಾರೆ. ಅದರಿಂದ ಏನು ಪ್ರಯೋಗ ಅಂದರೆ, ಒಂದು ಯಾವುದೇ ಅಭ್ಯರ್ಥಿಗೆ ಮತದಾರನ್ನು ವೋಟ್ ಮಾಡಿದ ತಕ್ಷಣವೇ ಆ ಒಂದು ಪೇಪರ್ ಪ್ರಿಂಟೌಟ್ ಕೂಡ ಅದೇ ಅಭ್ಯರ್ಥಿದ ಹೆಸರು ಅವನಿಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದನ್ನು ಅವನು ಕಟ್ ಮಾಡಿ ಅವನ ಜೊತೆಗೆ ತೊಗೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ. ಆದರೆ ಆ ಒಂದು 2 ಸೆಕೆಂಡ್ ಅವನು ಅದನ್ನು ವೀಕ್ಷಿಸ್ಬೋದು, ಯಾರಿಗೆ ಅವನು ವೋಟ್ ಮಾಡ್ದ ಅಂತ. ಅದು ತದನಂತರ ಕಟ್ಟಾಗಿ ಒಂದು ಬಾಕ್ಸಲ್ಲಿ ಹೋಗಿ ಬಿದ್ದಿರುತ್ತೆ. ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ವೀಕ್ಷಕರನ್ನ ನೇಮಿಸಿದೆ. ಯಾರ್ಯಾರು ವೀಕ್ಷಕರು ಬರ್ತಾ ಇದ್ದಾರೆ ಮತ್ತು ಯಾವ ರೀತಿಯಂಥ ಜವಾಬ್ದಾರಿ ಅವರ ಮೇಲಿದೆ? ಚುನಾವಣೆ ಆಯೋಗ ಬಂದು ಈಗ 3 ವೀಕ್ಷಕರನ್ನು ಈಗಾಗಲೇ ನೇಮಕ ಮಾಡಿದೆ. ಜನರಲ್ ಅಬ್ಸರ್ವರ್ ಆಗಿ ಶ್ರೀ ಪಂಕಜ್ IAS ಹರಿಯಾಣದಿಂದ ಬರ್ತಾ ಇದ್ದಾರೆ, ಈಗಾಗಲೇ ಬಂದಿದ್ದಾರೆ ನಂಜನಗೂಡಿಗೆ. ಅವ್ರ ಜೊತೆಗೆ ವಿಶೇಷವಾಗಿ ಒಂದು ಪೊಲೀಸ್ ಅಬ್ಸರ್ವರ್ ಕೂಡ ಆಯ್ಕೆ ಮಾಡಿದ್ದಾರೆ, ಶ್ರೀ ಘನಶ್ಯಾಮ್ ಬನ್ಸಲ್ ಅಂತ IPS ಇಂದ. 3ನೇದಾಗಿ ಎಕ್ಸ್ಪೆಂಡಿಚರ್ ಅಬ್ಸರ್ವರು ಇಂಡಿಯನ್ ರೆವಿನ್ಯೂ ಸರ್ವಿಸಿಂದ ಶ್ರೀ ಮಜುಮ್ದಾರ್ ಅಂತ. ಅವರು 24ನೇ ತಾರೀಕು ನಂಜನಗೂಡಿಗೆ ಬರಲಿದ್ದಾರೆ. ಜನರಲ್ ಅಬ್ಸರ್ವರ್ ಜವಾಬ್ದಾರಿ ಒಟ್ಟಿನಲ್ಲಿ ಎಲ್ಲ ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತದಿಂದ ಎಲ್ಲ ಎಲೆಕ್ಷನ್ ಪೂರ್ವಭಾವಿ ಸಿದ್ಧತೆಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ಎಲ್ಲ ಸರಿಸಮಾನ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಜನರಲ್ ಅಬ್ಸರ್ವರ್ ಅಂತ ಇರ್ತಾರೆ. ಅವರು ನೇರವಾಗಿ ಎಲೆಕ್ಷನ್ ಕಮಿಷನ್ ಜೊತೆ ಸಂಪರ್ಕದಲ್ಲಿರ್ತಾರೆ. ಪೊಲೀಸ್ ಅಬ್ಸರ್ವರ್ದು ವಿಶೇಷವಾಗಿ ಲಾ ಆ್ಯಂಡ್ ಆರ್ಡರ್ ಸಂಬಂಧ ಮತ್ತು ಈ ಕೆಲವೊಂದು ಬೂತ್ಸು ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್ ಇರುತ್ತೆ, ಕೆಲವೊಂದು ವಲ್ನರಬಲ್ ಇರುತ್ತೆ. ಅದೆಲ್ಲ ಸರಿಯಾದ ರೀತಿಯಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆಯಾ, ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರಾ, ಮತ್ತು ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡುವಂಥದ್ದು ಅವ್ರದ್ದು. ಮತ್ತು ವೆಚ್ಚ ನೋಡುವ ಜವಾಬ್ದಾರಿ ನಮ್ಮ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮೇಲೆ ಇರುತ್ತೆ. 24ನೇ ತಾರೀಕು ಏನು ಕೊನೆ ದಿನ ಇದೆ ಫಾರ್ ವಿಡ್ರಾವಲ್ ಆಫ್ ನಾಮಿನೇಷನ್ಸ್, ಅದಾದ ನಂತರ ಅಭ್ಯರ್ಥಿಗಳು ಏನೇನು ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಪಕ್ಷ ಅವ್ರ ಪರವಾಗಿ ಮಾಡುತ್ತೆ, ಅದು ಎಲ್ಲ ಲೆಕ್ಕಾಚಾರಗಳನ್ನು ಅವರು ಇಟ್ಕೊಂಡು ನೇರವಾಗಿ ಎಲೆಕ್ಷನ್ ಕಮಿಷನ್ಗೆ ಅದನ್ನು ವರದಿ ಮಾಡ್ತಾರೆ. ಧನ್ಯವಾದ. ಇದು ಜಿಲ್ಲಾಧಿಕಾರಿಯು ಚುನಾವಣಾಧಿಕಾರಿಯಾದ ಡಿ ರಂದೀಪ್ ಅವರ ಮಾತು. ಪಾರದರ್ಶಕವಾಗಿ ಈ ಚುನಾವಣೆ ನಡೆಸಬೇಕು, ನ್ಯಾಯಸಮ್ಮತವಾಗಿರಬೇಕು ಅಂತೇಳಿ ಎಲ್ಲ ಕ್ರಮವನ್ನು ಚುನಾವಣಾ ಆಯೋಗದವರು ಕೈಗೊಂಡಿದ್ದಾರೆ. ಅದನ್ನು ಜಿಲ್ಲಾಡಳಿತ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಮಾತನಾಡಿದರೆ, ಒಟ್ಟಾರೆ ಹೊಸ ಪ್ರಯೋಗದೊಂದಿಗೆ ಉಪಚುನಾವಣೆಗಳು ನಡೀತಾ ಇದ್ದಾವೆ. ಎಲ್ಲವೂ ಶಾಂತಿಯುತವಾಗಿ ನಡೆಯಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.